ರಾಜಪ್ಪ, ಈಗ ನೋವು ಹೇಗಿದೆ? ಹಣ್ಣು ತಿಂದ್ಯಾ? ಕಷಾಯ ಏನಾದ್ರೂ ಕಾಯಿಸ್ಕೊಡ್ಲಾ? ಮಾತ್ರೆ ತಗೊಂಡಿದ್ಯಾ ತಾನೆ? ಶಾಂತಮ್ಮ, ಎಲ್ಲನೂ ಆಗಿದೆ. ಸದ್ಯಕ್ಕೆ ನನಗೇನೂ ಬೇಡ. ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದೆಯೋ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದೆಯಾ. ನಿನ್ನ ಋಣನ ಯಾಕೆ ತೀರಿಸ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ರಾಜಪ್ಪ, ತೀರ್ಸಕ್ಕಾಗೋದು ಹಣ ಮಾತ್ರ, ಋಣನಲ್ಲ. ಅಲ್ಲ, ನೀನು ಅಷ್ಟೊತ್ತಿನ ರಾತ್ರಿಲಿ ಕಾಡಿಗೆ ಯಾಕೆ ಹೋಗಿದ್ದೆ? ಬೇಟೆಗೆ ಅಂತ ನಮ್ಮ ಅಳಿಯಂದ್ರು, ಯಜಮಾನ್ರು, ಮುತ್ತಣ್ಣ ಎಲ್ಲ ಹೋಗಿದ್ರು. ನೀನು ಅದು ಯಾವಾಗ ಹೋಗಿದ್ದೆ ಅಂತ ನಾನು ನೋಡ್ಲೇ ಇಲ್ವಲ್ಲ? ಅದು ಶಾಂತಮ್ಮ, ಹಾಂ, ಯಜಮಾನ್ರು ಶಿಕಾರಿಗೆ ಅಂತ ಹೋದ್ರಲ್ಲ, ಅವ್ರ ಹಿಂದೆ ನಾನು ಹೋಗ್ಬಿಟ್ಟೆ. ರಾಜಪ್ಪ, ಅಲ್ಲಿ ಒಂದು ಕಾಗೆ ಕೂತಿದೆ, ನಿನಗೇನಾದ್ರೂ ಕಾಣಿಸ್ತಿದ್ಯಾ? ಎಲ್ಲಿ ಶಾಂತಮ್ಮ? ಕಾಣ್ತಾ ಇಲ್ವಲ್ಲ? ಹೌದಲ್ವಾ, ನಾನು ಕಾಣಿಸೋದು ಬೇರೆಯವರು ಕಾಣಿಸ್ಬೇಕು ಅಂತ ಏನಿಲ್ವಲ್ಲ. ಯಾಕೆಂದ್ರೆ ಇದು ಹಾಲು ಜೇನು ನೇಷನ್. ಏ ಶಾಂತಮ್ಮ, ಅದೇನದು ಹಾಲು ಜೇನು ನೇಷನ್ನು? ಏನೋ ಗೊತ್ತಿಲ್ಲ ರಾಜಪ್ಪ, ಅದೇನು ನೇಷನ್ನು ಅದೇನು ರೇಷನ್ನು. ಆದರೆ ನನಗೆ ಕಾಣ್ತಿರೋದೆಲ್ಲ ಕಾಣಿಸ್ದೇ ಇರೋಂಗೆ, ಕಾಣಿಸ್ದೇ ಇರೋದೆಲ್ಲ ಕಾಣ್ತಿರೋ ಹಂಗೆ. ಆ ಭ್ರಮೆ ನನಗೆ ಕಾಡ್ತಿದೆ ಈಗ. ಓ, ಭ್ರಮೆ ನಿಜ. ಈ ಪ್ರೀತಿಲಿ ಬಿದ್ದವ್ರಿಗೆ ಹೀಗೆ ಹಾಲು ಜೇನು ರೇಷನ್ನು ಆಗತ್ತೆ. ಕಾಣದೇ ಇರೋದೆಲ್ಲ ಕಾಣಿಸುತ್ತೆ, ಸಿಗದೆ ಇರೋದೆಲ್ಲ ಸಿಗತ್ತೆ. ರಾಜಪ್ಪ, ಮೆತ್ತಿಗೆ ಸರಿ ಹೋಯ್ತು ರಾಜಪ್ಪ. ಈ ಕಾಯಿಲೆ ನಾನೊಬ್ಬಳಿಗೆ ಇರೋದು ಅಂತ ಅನ್ಕೊಂಡಿದ್ದೆ, ನಿನಗೂ ಇದೆಯಾ? ಕರ್ಮ ಕರ್ಮ. ಅದೇನು ಹಾಲು ಜೇನೋ, ಅದೇನು ರೇಷನ್ನೋ, ಅದೇನು ನೇಷನೋ, ನನಗಂತೂ ಇತ್ತೀಚೆಗೆ ಏನು ನೋಡ್ತಿದ್ದೀನಿ, ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತಲೇ ಗೊತ್ತಾಗ್ತಿಲ್ಲ. ಸರಿ ರಾಜಪ್ಪ, ನನಗೆ ಅಡುಗೆ ಮನೇಲಿ ಕೆಲಸ ತುಂಬ ಇದೆ, ನೀನು ಆರಾಮಾಗಿರೋ. ಏನಾದರೂ ಬೇಕಾದ್ರೆ ಹೇಳು ರಾಜಪ್ಪ, ತಂದ್ಕೊಡ್ತೀನಿ. ಹಾಂ ಶಾಂತಮ್ಮ. ಈ ಶಾಂತಮ್ಮ ಅದೇನು ಹೇಳೋದು ಒಂದು ಅರ್ಥ ಆಗಲಿಲ್ಲ. ಆದರೆ ಮಾರ್ಗಿ ಈ ಗಾಯಕ್ಕೆ ನಿನ್ನ ನೆನಪೇ ಮುಲಾಮು, ನಿನ್ನ ಪ್ರೀತಿನೇ ಔಷಧ. ಮಾರ್ಗಿ, ಐ ಲವ್ ಯು.